ಇವತ್ತು ನಾನು ನಿಮಗೆ ಬ್ರೇಕ್ಫಾಸ್ಟ್ ರೆಸಿಪಿಲಿ ಒಂದು ಡಿಫ್ರೆಂಟ್ ಆಗಿರೋದು ತೋರಿಸ್ಕೊಡ್ತೀನಿ. ಚಿರೋಟಿ ರವೆಯಲ್ಲಿ ಮಾಡೋವಂಥ ಬನ್ ದೋಸೆ. ಇದು ಮಿನಿ ಬನ್ ದೋಸೆ ಅಂತ ನೀವು ಕರಿಬೋದು. ಈ ಒಗ್ಗರಣೆ ಹಾಕ್ತೀವಲ್ಲ ಆ ಸೌಟಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿ ಫ್ಲಫಿಯಾಗಿ ಕ್ರಿಸ್ಪಿಯಾಗಿ ಔಟರ್ ಲೇಯರು ಒಳಗಡೆ ಸಾಫ್ಟಾಗಿ ಬರುತ್ತೆ. ಕೋಕೋನಟ್ ಚಟ್ನಿ ಜೊತೆ ನೀವು ಸರ್ವ್ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸುಲಭವಾಗಿ ತೋರಿಸ್ಕೊಡ್ತೀನಿ. ಒಂದು ದಿವಸ ಟಿಫನ್ಗೆ ಆರಾಮಾಗಿ ಮಾಡ್ಕೋಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಬಿಟ್ಟು ಒಂದು 2 ಟೀ ಸ್ಪೂನ್ ಆಯಿಲ್ ಹಾಕಿ ಮೊದಲು ಒಗ್ಗರಣೆ ಮಸಾಲ ರೆಡಿ ಮಾಡ್ಕೋಬೇಕು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಚಿಟಿಕೆ ಅರಿಶಿನ, 1 ಇಂಚ್ ಶುಂಠಿನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. 2 ರಿಂದ 3 ಈರುಳ್ಳಿನೂ ಅಷ್ಟೇ ಫೈನಾಗಿ ಚಾಪ್ ಮಾಡಿ ಬಾಡಿಸ್ತಾ ಇದ್ದೀನಿ ನಾನಿಲ್ಲಿ. ಖಾರಕ್ಕೆ 5 ರಿಂದ 6 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಬೇಕು. ಖಾರಕ್ಕೆ ನೀವು ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಟೊಮೆಟೊ ಅಷ್ಟೇ 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಬಾಡಿಸಿದ್ದೀನಿ. ಈಗ ಅದೊಂದು ಕಡೆ ಇರಲಿ. ಒಲೆ ಉರಿ ಆಫ್ ಮಾಡಿಬಿಟ್ಟು ಈ ಕಡೆ ಚಿರೋಟಿ ರವೆ ತೊಗೊಂಡು ಕಲಸೋಣ. ಹಿಟ್ಟನ್ನು 2 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪಷ್ಟು ಗಟ್ಟಿ ತಾಜಾ ಮೊಸರು ಬೇಕು. 2 ಕಪ್ಗೆ 1.5 ಕಪ್ಪು ಮೊಸರು. ಹುಳಿ ಇರಬಾರ್ದು, ಅದನ್ನು ನೋಡ್ಕೊಳ್ಳಿ. ಮತ್ತು ಚೆನ್ನಾಗಿ ರವೆ ಜೊತೆಗೆ ಮೊಸರನ್ನ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸಿ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನು ಸೇರಿಸಿ ನಾವು ಇವಾಗ ಮಸಾಲ ಹುರ್ಕೊಂಡಿದ್ವಲ್ಲ, ಈರುಳ್ಳಿ, ಟೊಮೆಟೊ, ಒಗ್ಗರಣೆ ಎಲ್ಲ ಹಾಕಿ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಇದು ನೆನಿಬೇಕು. ಆ ರವೆ ಮೊಸರು ನೀರನ್ನೆಲ್ಲ ಎಳ್ಕೊಂಡು ಸಾಫ್ಟಾಗಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಟ್ಬಿಡಿ. 10 ರಿಂದ 15 ನಿಮಿಷ ಸಾಕು. ಇದು ನೆನೆಯೋಷ್ಟೊತ್ತಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, 1.5 ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಇಂಗು, ನೀರು ಹಾಕಿ ಕೋರ್ಸಾಗಿ ಚಟ್ನಿ ರುಬ್ಕೊಳ್ಳಿ. ತುಂಬ ನೈಸಾಗಿ ರುಬ್ಬಿದ್ರೆ ಚಟ್ನಿ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ತರ್ತರಿಯಾಗಿರಬೇಕು. ಇವಾಗ ಚಟ್ನಿ ಕೂಡ ರೆಡಿಯಾಗಿದೆ. ನೀವು ಇದೇ ಕೋಕೋನಟ್ ಚಟ್ನಿ ಹುರ್ಗಡ್ಲೆ ಹಾಕಿ ಮಾಡಬೇಕು ಅಂತಲೇ ಇಲ್ಲ. ನಿಮ್ಗೆ ಯಾವ ಚಟ್ನಿ ಬೇಕಾದ್ರೂ ನೀವು ಮಾಡ್ಕೋಬೋದು. ಕಡಲೆಕಾಯಿ ಬೀಜ ಚಟ್ನಿ ಮಾಡ್ಕೋಬೋದು, ಈರುಳ್ಳಿ ಟೊಮೊಟೊ ಖಾರವಾಗಿ ಚಟ್ನಿ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಈಗ ಈ ಬನ್ ದೋಸೆ ಮಾಡೋಕ್ಕೆ ಮುಂಚೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಒಂಚೂರು ನೀರು ಹಾಕಿ ಆ್ಯಕ್ಟಿವೇಟ್ ಮಾಡಿ ಈಗ ಕಾದಿರೋಂಥ ಒಗ್ಗರಣೆ ಸೌಟಲ್ಲಿ ಚಿಕ್ಕದಾಗಿ ಮಾಡೋಂಥದ್ದು. ನಾನು ಯಾವ ಬಾಣಲೆಯಲ್ಲಿ ಬಾಡಿಸಿದ್ನಲ್ಲ ಈರುಳ್ಳಿ ಎಲ್ಲ ಅದೇ ಬಾಣಲೆಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಸಣ್ಣದಾಗಿ ಉಯ್ದರೆ ಹಿಟ್ಟನ್ನು ಅದು ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈ ಬೇಕ್ರಿಲಿ ಸಿಗೋಂಥ ಬನ್ ಸೈಜಿಗೆ ಬರುತ್ತೆ. ಆ ಕಾರಣಕ್ಕೆ ಇದನ್ನು ಬನ್ ದೋಸೆ ಅನ್ನೋದು. ಬೇಕ್ರಿಲಿ ಸಿಗೋ ಬನ್ ಬೇರೆ, ಮನೆಯಲ್ಲಿ ಮಾಡೋಂಥ ಬನ್ ದೋಸೆ ಬೇರೆ. ಎಷ್ಟು ಕ್ರಿಸ್ಪಿ